ಬ್ಯಾನರ್ ಬಡಿದಾಟದಲ್ಲಿ 25 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಫೈಟ್ ನಡೆದಿದೆ. ಇಲ್ಲಿ ರಾಜಶೇಖರ್ ಅನ್ನುವಂತಹ ಕಾರ್ಯಕರ್ತನ ಸಾವಾಗಿದೆ. ಬಳ್ಳಾರಿ ಘರ್ಷಣೆಯಲ್ಲಿ ಬಂಧನಕ್ಕೆ ಒಳಗಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ 25 ಜನ ಆರೋಪಿಗಳು ಅವರಿಗೆ ಜಾಮೀನು ಸಿಕ್ಕಿರುವಂಥದ್ದು. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಒಂದು ಸಜೀವ ದೇಹವನ್ನ ಮುಂದಿಟ್ಕೊಂಡು ಫೈಟ್ ನಡೆದಿದ್ದಂಥದ್ದು. ಬಂಧನಕ್ಕೆ ಒಳಗಾದಂತ 25 ಆರೋಪಿಗಳಿಗೆ ಈ ವಿಚಾರದಲ್ಲಿ ಜಾಮೀನು ಸಿಕ್ಕಿರುವಂಥದ್ದು. ಸೆಕ್ಷನ್ ಕೋರ್ಟ್ನಿಂದ ಗಲಭೆ ಪ್ರಕರಣದಲ್ಲಿ ಬೇಲ್ ಸ್ಯಾಂಕ್ಷನ್ ಆಗಿರುವಂಥದ್ದು. ಬ್ರೂಸ್ಪೇಟೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುತ್ತೆ 4ನೇ ತಾರೀಕು 2026ರ 4ನೇ ತಾರೀಕು. ಅದರ ಅಡಿಯಲ್ಲಿ ಕೇಸ್ ದಾಖಲಾಗಿರುತ್ತೆ. ವಾದ ಪ್ರತಿವಾದವನ್ನ ಆಲಿಸಿ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿತ್ತು. ಇವತ್ತು ಎಲ್ಲಾ ಆರೋಪಿಗಳಿಗೆ ಜಾಮೀನು ನೀಡಿ ಆದೇಶವನ್ನ ಹೊರಡಿಸಿರುವಂತದ್ದು. ವಾದ ಪ್ರತಿವಾದವನ್ನ ಆಲಿಸಿ ಆದೇಶಕ್ಕೆ ಕಾಯ್ದಿರಿಸಿಕೊಂಡಿದ್ದಂಥದ್ದು. ಗುರುಚರಣ್ ಸಿಂಗ್ ನನ್ನ ಹೊರತುಪಡಿಸಿ ಎಲ್ರಿಗೂ ಕೂಡ ಬೇಲ್ ಸ್ಯಾಂಕ್ಷನ್ ಆಗಿರುವಂತದ್ದು. ಸತೀಶ್ ರೆಡ್ಡಿ ಗನ್ಮ್ಯಾನ್ ಗುರುಚರಣ್ ಸಿಂಗ್ ಏನಿದ್ದಾನೆ ಅವನನ್ನ ಹೊರತುಪಡಿಸಿ ಮಿಕ್ಕವರಿಗೆಲ್ಲ ಜಾಮೀನು ಮಂಜೂರಾಗಿರುವಂತದ್ದು. 25 ಆರೋಪಿಗಳನ್ನ ಬಂಧಿಸಲಾಗಿತ್ತು. ಕಾಂಗ್ರೆಸ್ ಮತ್ತೆ ಬಿಜೆಪಿ ಕಾರ್ಯಕರ್ತರುಗಳು ಅಲ್ಲಿ ಆ ಒಂದು ಗಲಭೆಗೆ ಕಾರಣೀಭೂತರಾಗಿದ್ದಂಥವ್ರನ್ನ. ಅದರಲ್ಲಿ ಗುರುಚರಣ್ ಸಿಂಗ್ ಎಲ್ಲೋ ಒಂದ್ ಕಡೆ ಮೂಲ ಆರೋಪಿ ಅಂತಲೇ ಹೇಳ್ಬೋದಾಗತ್ತೆ. ಯಾಕಂದ್ರೆ ಸಾಕಷ್ಟು ವಿಡಿಯೋಗಳು ರಿಲೀಸ್ ಆಗಿರುವಂತಹ ವಿಡಿಯೋಗಳಲ್ಲಿ ಗುರುಚರಣ್ ಸಿಂಗ್ನೇ ಏನೋ ಒಂದ್ ಕಡೆ ಅವನ ಶೂಟ್ ಮಾಡಿರುವಂತಹ ದೃಶ್ಯಗಳಾಗಿರ್ಬಹುದು, ಅವನ ಅಟ್ಯಾಕ್ ಮಾಡಿರುವಂತಹ ದೃಶ್ಯಗಳಾಗಿರ್ಬಹುದು, ಸಾಕ್ಷಿ ಸಮೇತ ಸಿಕ್ಕಿರುವಂಥದ್ದು. ಅವನ ಗುಂಡಿನಿಂದಲೇ ರಾಜಶೇಖರ್ ಸಾವನ್ನಪ್ಪಿದ್ದಂಥದ್ದು ಅನ್ನೋ ರೀತಿಯಾಗಿ. ಹಾಗಾಗಿ ಅವನನ್ನ ಹೊರತುಪಡಿಸಿ ಮಿಕ್ಕ 25 ಆರೋಪಿಗಳಿಗೆ ಜಾಮೀನು ಮಂಜೂರು ಮಾಡಲಾಗಿರುವಂಥದ್ದು. 45 ಜನರನ್ನ ಈ ಒಂದು ವಿಚಾರದಲ್ಲಿ ಪರಿಶೀಲನೆ ನಡೆಸಲಾಗಿರುತ್ತೆ, ತನಿಖೆ ನಡೆಸಲಾಗಿರುತ್ತೆ. ಅದರಲ್ಲಿ 25 ಜನರನ್ನ ಬೆಂಗಳೂರಿನಿಗೆ ಕರ್ಕೊಂಡು ಬಂದು ಮತ್ತೊಂದು ರೀತಿಯಾಗಿ ವಿಚಾರಣೆ ಮಾಡಿ ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು 4ನೇ ತಾರೀಕು. ಈಗ ಅವರ ವಿಚಾರಣೆಗಳನ್ನ ಸಂಪೂರ್ಣವಾಗಿ ಮುಗಿಸಿದ ನಂತರ ಜಾಮೀನು ನೀಡಿ ಅವರನ್ನ ಹೊರಗೆ ಕಳಿಸಿರುವಂಥದ್ದು. ಆದ್ರೆ ಗುರುಚರಣ್ ಸಿಂಗ್ ಮಾತ್ರ ಇನ್ನೂ ಕೂಡ ಬಂಧನದಲ್ಲಿ ಇರುವಂಥದ್ದು. ಎಲ್ಲೋ ಒಂದ್ ಕಡೆ ಜನಾರ್ದನ್ ರೆಡ್ಡಿ ಅವರು ಈ ವಿಚಾರದಲ್ಲಿ ಪ್ರತಿಯೊಂದು ದಿನ ಪ್ರತಿಯೊಂದು ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ರಿಲೀಸ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಸುದ್ದಿಗೋಷ್ಠಿ ಮೂಲಕ ಸಾಕ್ಷಿಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಆ ಒಂದು ನಿಟ್ಟಿನಲ್ಲಿ ಆರೋಪಿ ಅನ್ನುವಂತ ಪಟ್ಟಿ ಸೇರ್ಕೊಳ್ಳುವಂಥದ್ದು ಗುರುಚರಣ್ ಸಿಂಗ್ ನ ಹಣೆ ಮೇಲೆ. ಹಾಗಾಗಿ ಆತನನ್ನ ಹೊರತುಪಡಿಸಿ 25 ಜನರು ಆರೋಪಿಗಳನ್ನ ಜಾಮೀನು ಕೊಟ್ಟು ಬಿಡುಗಡೆ ಮಾಡಿರುವಂಥದ್ದು. ಸೆಕ್ಷನ್ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಇವತ್ತು ಎಲ್ಲಾ ಆರೋಪಿಗಳಿಗೆ ಜಾಮೀನು ನೀಡಿ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ಎಲ್ಲೋ ಒಂದ್ ಕಡೆ ಒಂದು ದೇಹವನ್ನ, ಅದು ಕೂಡ ಜೀವ ಇಲ್ದಿರುವಂತ ದೇಹವನ್ನ ಮುಂದಿಟ್ಕೊಂಡು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನುವಂತ ಫೈಟ್, ಒಂದು ಬ್ಯಾನರ್ ನಿಂದ ಶುರುವಾಗಿದ್ದಂತ ಫೈಟು ಒಂದು ಜೀವ ಇಲ್ದಿರುವಂತ ದೇಹವನ್ನ ಇಟ್ಕೊಂಡು, ರಾಜಶೇಖರ್ ಅನ್ನುವಂತ ವ್ಯಕ್ತಿಯ ದೇಹವನ್ನ ಇಟ್ಕೊಂಡು ಫೈಟ್ ಮಾಡ್ತಾ ಇದ್ರು. ಅದಕ್ಕೆ ಮತ್ತೊಂದು ರೀತಿಯ ರೂಪಗಳನ್ನ ಪಡ್ಕೊಂಡು ಬಂದ್ರು ಕಾಂಗ್ರೆಸ್ನವರು. ಒಂದ್ ರೀತಿಯಾಗಿ ತಮ್ಮನ್ನ ತಾವು ಸಮರ್ಥಿಸ್ಕೊಳ್ಳೋದಾಗಿರ್ಬೋದು. ಇನ್ನು ಬಿಜೆಪಿಯವರು, ಅದರಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಆಗಿರ್ಬಹುದು, ಶ್ರೀರಾಮುಲು ಅವರಾಗಿರ್ಬಹುದು, ತಮ್ಮನ್ನ ತಾವು ನಮ್ದೇನು ತಪ್ಪಿಲ್ಲ, ಎಲ್ಲರೂ ಕೂಡ ನಮ್ಮನ್ನ ಗುರಿಯಾಗಿಸ್ಕೊಂಡು ಬಂದು ಈ ಗಲಭೆಯನ್ನ ಶುರು ಮಾಡಿದ್ರು ಅಥವಾ ಒಂದು ಜೀವವನ್ನ ಹಾನಿ ಮಾಡೋದಕ್ಕೆ ಅವರೇ ಕಾರಣ ಅನ್ನೋ ರೀತಿಯಾಗಿ ಹೇಳ್ತಾ ಬಂದ್ರು. ಇನ್ನು ಕಾಂಗ್ರೆಸ್ ಕಾರ್ಯಕರ್ತನೊಬ್ಬನ ಸಾವಿಗೆ ಕಾಂಗ್ರೆಸ್ ಶಾಸಕರೊಬ್ಬರ ಗನ್ಮ್ಯಾನ್ ಕಾರಣ ಆದ ಅನ್ನೋ ರೀತಿ ಇಟ್ಟುಕೊಂಡು ಇದನ್ನ ಬೇರೆ ರೀತಿಯಾಗಿ ತಿರ್ಚೋ ಪ್ರಯತ್ನಗಳು ಕೂಡ ನಡೀತು. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈ ವಿಚಾರವನ್ನ ನೋಡ್ತಾ ಹೋಗೋದಾದ್ರೆ 25 ಆರೋಪಿಗಳಿಗೆ ಈಗ ಜಾಮೀನು ಸಿಕ್ಕಿರುವಂತದ್ದು. ಯಾವೊಂದು ಆಧಾರದ ಮೇಲೆ ಇವರಿಗೆ ಜಾಮೀನು ಸಿಕ್ತು ಅಂತ? ಗಲಭೆಯಲ್ಲಿ ಏನೆಲ್ಲ ಭಾಗವಹಿಸಿದ್ರು, ಗಲಭೆಯಲ್ಲಿ ಮಾತ್ರ ಭಾಗವಹಿಸಿದ್ರು ಅನ್ನುವಂತ ಕಾರಣಕ್ಕೆ ಈ 25 ಜನ, ಅಂದ್ರೆ ಅಲ್ಲಿ ಜನ ಗುಂಪು ಸೇರಿರೋದ್ರಲ್ಲಿ ಯಾರೆಲ್ಲ ಇದ್ರು ಅನ್ನುವಂಥದ್ದನ್ನ ಏನ್ 25 ಜನ ಗುರುಚರಣ್ ಅವ್ರ ಮೇಲೆ ಏನು ಕೊಲೆ ಆರೋಪ ಇದೆ ಅವ್ರನ್ನ ಹೊರತುಪಡಿಸಿ ಈ 25 ಜನರನ್ನ ಏನು ಅರೆಸ್ಟ್ ಮಾಡ್ಕೊಂಡಿದ್ರು, ಇವರು ಗಲಭೆಯಲ್ಲಿದ್ರು ಅನ್ನೋ ಕಾರಣಕ್ಕೆ ಅವರನ್ನ ಏನು ಅರೆಸ್ಟ್ ಮಾಡ್ಕೊಂಡಿರ್ತಾರೆ. ಅರೆಸ್ಟ್ ಮಾಡ್ಕೊಂಡು ಅವ್ರ ಮೇಲೆ ಎಫ್ಐಆರ್ ಆಗಿರುತ್ತೆ.
ಅನಂತರದಲ್ಲಿ ಅವ್ರನ್ನ ಈಗ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಲ್ಲಿ ಹಾಜರುಪಡಿಸಿರ್ತಾರೆ. ಈ ಒಂದು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮಗೆ ಬೇಲ್ ಕೊಡಿ ಅನ್ನುವಂಥದ್ದನ್ನ ಅವರ ಪರ ವಕೀಲರು ವಾದ ಮಾಡಿರ್ತಾರೆ. ಹಾಗಾಗಿ ಸೊ ಈ ಒಂದು ಸೆಕ್ಷನ್ ಗಳನ್ನ ಅನ್ವಯಿಸೋದಾದ್ರೆ ಅದು ಬೇಲೆಬಲ್ ಪ್ರಕರಣ ಆಗಿರೋದ್ರಿಂದಾಗಿ 25 ಜನರಿಗೂ ಕೂಡ ಬೇಲ್ ಸ್ಯಾಂಕ್ಷನ್ ಮಾಡಿರೋದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಇದರಲ್ಲಿ ಗುರುಚರಣ್ ಸಿಂಗ್ ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ ಏನಿದ್ದಾರೆ, ಆ ಗನ್ಮ್ಯಾನ್ ಅವರು ಒಬ್ಬರನ್ನ ಹೊರತುಪಡಿಸಿ ಉಳಿದ ಎಲ್ರಿಗೂ ಕೂಡ ಈ ಒಂದು ಪ್ರಕರಣದಲ್ಲಿ ಎಲ್ರಿಗೂ ಜಾಮೀನನ್ನ ಮಂಜೂರು ಮಾಡಿದೆ ಈಗ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಹಾಗಾಗಿ ಅವರಿಗೆ ಇವತ್ತು ಮುಕ್ತಿ ಸಿಗುತ್ತೆ ಅಂತ ಹೇಳಿ ಹೇಳ್ಬೋದು. ಗುರುಚರಣ್ ಸಿಂಗ್ ಗನ್ಮ್ಯಾನ್ ಏನಿದ್ದಾರೆ ಆತನ ಮೇಲೆ ಗಂಭೀರವಾದಂತಹ ಕೊಲೆ ಆರೋಪ ಇರೋದ್ರಿಂದಾಗಿ ಆತನಿಗೆ ಮಾತ್ರ ಜಾಮೀನನ್ನ ಕೊಟ್ಟಿಲ್ಲ. ಉಳಿದವರಿಗೆ ಬೇಲೆಬಲ್ ಆಗಿರುವಂತಹ ಗುಂಪು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದಾದ್ರಿಂದಾಗಿ ಎಲ್ರಿಗೂ ಕೂಡ ಬೇಲನ್ನ ಈಗ ಕೊಟ್ಟಿರುವಂತದ್ದು. ಗಾಯತ್ರಿ. ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಶಿವು. ನಮ್ಮ ಪ್ರತಿನಿಧಿ ಹೇಳಿದ ಹಾಗೆ ಗುರುಚರಣ್ ಸಿಂಗ್ ಈಗ ನೇರ ಆರೋಪಿ ಅನ್ನುವಂತ ಸ್ಥಾನದಲ್ಲಿ ಕೂತಿದ್ದಾನೆ. ಹಾಗೆ ಅವನನ್ನ ಹೊರತುಪಡಿಸಿ ಜನಪ್ರತಿನಿಧಿಗಳ ನ್ಯಾಯಾಲಯ 25 ಜನರು ಜಸ್ಟ್ ಅವರು ಆ ಗಲಭೆಯಲ್ಲಿ ಭಾಗಿಯಾಗಿದ್ರು, ಅವರು ಯಾವುದೇ ರೀತಿಯಾಗಿ ಆರೋಪಿ ಅನ್ನುವಂತ ಮಟ್ಟಕ್ಕೆ ಬಂದಿಲ್ಲ ಅಥವಾ ಅಂತ ಸ್ಥಾನಕ್ಕೆ ಅವರು ಇಳಿದಿಲ್ಲ ಅನ್ನುವಂತ ರೀತಿಯಲ್ಲಿ ವಾದ ವಿವಾದಗಳ ನಡೆದ ನಂತರ 25 ಜನ ಆರೋಪಿಗಳಲ್ಲ, ಅವರು ಜಸ್ಟ್ ಆ ಗಲಭೆಯಲ್ಲಿ ಭಾಗಿಯಾಗಿದ್ರು ಅನ್ನೋ ಕಾರಣಕ್ಕೆ ಅವರನ್ನ ಜಾಮೀನು ನೀಡಿ ಅವರನ್ನ ಬಂಧನ ಮುಕ್ತರನ್ನಾಗಿಸಿರುವಂಥದ್ದು. ಆದ್ರೆ ಗುರುಚರಣ್ ಸಿಂಗ್ ಇಲ್ಲಿ ಆರೋಪಿ ಸ್ಥಾನದಲ್ಲಿ ನಿಂತಿರ್ತಾನೆ. ಇದು ಇನ್ನ ಮುಂದೆ ಏನೇನಾಗುತ್ತೆ ಅಂತ ಗೊತ್ತಿಲ್ಲ. ಆದ್ರೆ ಒಟ್ಟಾರೆಯಾಗಿ ಗುರುಚರಣ್ ಸಿಂಗ್ ಹಾಗಿದ್ರೆ ಇಲ್ಲಿ ಆರೋಪಿಯಾಗಿ ಉಳ್ಕೊಳ್ಳುವಂಥದ್ದು. 25 ಜನರನ್ನ ಜಾಮೀನು ನೀಡಿ ಬಿಡುಗಡೆಗೊಳಿಸಿರುವಂಥದ್ದು ಗುರುಚರಣ್ ಸಿಂಗ್ ನನ್ನ ಹೊರತುಪಡಿಸಿ.